ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಿಂದಿನ ವೀಡಿಯೋದಲ್ಲಿ ನಾವು ಪಾಲಿನೋಮಿಯಲ್ಸ್ನ MCQ ಪ್ಲಸ್ 1 ಮಾರ್ಕ್ಸ್ ಕ್ವಶನ್ನ ಕಂಪ್ಲೀಟ್ ಮಾಡಿದ್ವಿ. ಇಂಪಾರ್ಟೆಂಟ್ MCQs ಮತ್ತು ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ ಟೈಪನ್ನು ಈ ಒಂದು ವೀಡಿಯೋದಲ್ಲಿ 3 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ಎರಡು ಟೈಪ್ ಕ್ವಶನ್ಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಹಿಂದಿನ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ, ಕ್ಲಾರಿಟಿ ಕೊಡ್ತೇನೆ. ಅದೇ ರೀತಿ ನಮ್ಮ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 6362324224. ಇನ್ಸ್ಟಾಗ್ರಾಮ್ ID, ಇನ್ಸ್ಟಾಗ್ರಾಮಿಗೆ ಹೋಗಿ ನೀವು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ನಮ್ಮ ಪೇಜ್ ಬರುತ್ತೆ. ಆ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಮ್ಮದು ಹಿಂದಿನ ರಿಸಲ್ಟ್ಸ್ಗಳನ್ನೆಲ್ಲ ನಾವು ಅದರಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ. ಅದು ಹಿಂದೆ ನಮ್ಮ ಇದೇ ಕೋಚಿಂಗ್ ಸೆಂಟರ್ ಮಾಸ್ಟರ್ ಮೈಂಡ್ಸ್ ಕೋಚಿಂಗ್ ಸೆಂಟರ್ ಅಂತ ನೇಮಲ್ಲಿ ಇದ್ದಿತ್ತು. ಅದನ್ನು ರೀನೇಮ್ ಮಾಡಿ ಆ್ಯಂಟಿಕ್ಲಾಕ್ ಕೋಚಿಂಗ್ ಸೆಂಟರ್ ಅಂತ ಕೋಚಿಂಗ್ ಅಕಾಡೆಮಿ ಅಂತ ರೀನೇಮ್ ಮಾಡಿದ್ದೇವೆ. ಓಕೆ ಸ್ಟೂಡೆಂಟ್ಸ್, ನಾವು ಇದಿಷ್ಟು ಫಾರ್ಮುಲಾವನ್ನು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೇವೆ. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗೋರಿದಮ್ ಫಾರ್ ಪಾಲಿನಾಮಿಯಲ್ಸ್ ಇದು. ಹಾಗೆ ಫಾರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಇಫ್ ಇಟ್ ಈಸ್ ಆಫ್ ದ ಫಾರ್ಮ್ ax² + bx + c ಅಲ್ಲಿದ್ದರೆ ಸಮ್ ಆಫ್ ಝೀರೋಸ್ ದಟ್ ಈಸ್ ಆಲ್ಫಾ + ಬೀಟಾ = -b/a, ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ × ಬೀಟಾ = c/a, ಈ ಫಾರ್ಮುಲಾ ಮಾಡಿದ್ವಿ. ಹಾಗೆ ಝೀರೋಸ್ ಆಫ್ ಪಾಲಿನಾಮಿಯಲ್ ದಿಂದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ x² - ಆಲ್ಫಾ + ಬೀಟಾ × x + ಆಲ್ಫಾ ಬೀಟಾ. ಅವ್ರು ಇಲ್ಲಿ ಆಲ್ಫಾ + ಬೀಟಾ ಅಂದರೆ ಏನು ಹೇಳಿ? ಸಮ್ ಆಫ್ ಝೀರೋಸ್. ಆಲ್ಫಾ × ಬೀಟಾ ಅಂದರೆ ಏನು ಹೇಳಿ? ಪ್ರಾಡಕ್ಟ್ ಆಫ್ ಝೀರೋಸ್. ರೈಟ್, ಅದನ್ನು ಹಾಕಿದ್ದೇವೆ. ಹಾಗೆ ಫಾರ್ ಕ್ಯೂಬಿಕ್ ಪಾಲಿನಾಮಿಯಲ್ ax³ + bx² + cx + d, ಕ್ಯೂಬಿಕ್ ಅಂತ ಹೇಳಿದರೆ ಅಲ್ಲಿ ⁵ ಆಗಿರುತ್ತೆ. ಹೈಯೆಸ್ಟ್ ಪವರ್ 3 ಆಗಿರುತ್ತೆ, ಡಿಗ್ರಿ 3 ಆಗಿರುತ್ತೆ. ಆವಾಗ ಆಲ್ಫಾ + ಬೀಟಾ + ಗಾಮಾ = -b/a, ಆಲ್ಫಾ ಬೀಟಾ + ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಗಾಮಾ = c/a ಆ್ಯಂಡ್ ಆಲ್ಫಾ ಬೀಟಾ ಗಾಮಾ = -d/a. ಇದಿಷ್ಟು ಫಾರ್ಮುಲಾವನ್ನು ನಾವು ಹಿಂದಿನ ಇದರಲ್ಲಿ ಕಲ್ತಿದ್ದೇವೆ. ಆಯಿತಾ? ಇವತ್ತು 3 ಮಾರ್ಕ್ಸ್ ಕ್ವಶನಿಗೆ ಹೋಗೋಣ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 2 or 3 ಮಾರ್ಕ್ಸ್. ಇನಿಷಿಯಲಿ ಎಷ್ಟು ಕೊಡ್ತಾ ಇದ್ರು ಅಂತ ಕೇಳಿದ್ರೆ ಲೈಕ್ 2019, 21 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾ ಇದ್ರು. ಇದರಿಂದ ಇವಾಗ 22-23 ಅಕಾಡೆಮಿಕ್ ಇಯರ್ 22-23 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಈ ಟೈಮು ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ 3 ಮಾರ್ಕ್ಸಲ್ಲಿದೆ. ಹೆಚ್ಚಾಗಿ ಡಿವೈಡ್ ಮೇಲೆ ಕ್ವಶನ್ ಕೇಳ್ತಾರೆ. ಆರ್ ಎಲ್ಸ್ ಒಂದು ವೇಳೆ ಡಿವೈಡ್ ಮೇಲೆ ಕ್ವಶನ್ ಕೇಳದೇ ಇದ್ದರೆ ಸಮ್ ಆಫ್ ಅಥವಾ ಪ್ರಾಡಕ್ಟ್ ಆಫ್ ಝೀರೋಸ್ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನಾನು ಕೇಳಿ. ಓಕೆ, ಇದನ್ನು ಫ್ರೀ ಆಫ್ ಕಂಟೆಂಟ್ ಕೊಡ್ತಾ ಇರೋದು ಕಂಟೆಂಟನ್ನು. ಸೊ 3 ಮಾರ್ಕ್ಸ್ ಕ್ವಶನ್ ಪಾಲಿನಾಮಿಯಲ್ಸು, ಅದರದ್ದು ಸೊಲ್ಯೂಷನನ್ನು ಇಲ್ಲಿ ಬರೀತೇನೆ. ಏನೇ ಡೌಟ್ಸ್ ಇದ್ದರೂ ಕೇಳಿ ಸ್ಟೂಡೆಂಟ್ಸ್. ಓಕೆ, ಪರ್ಸ್ನಲಾಗಿ ನಂಗೆ ಮೆಸೇಜ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಫಸ್ಟ್ ಕ್ವಶನ್ನು ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಏನು ಕ್ವಶನ್ ಕೇಳಿದ್ದಾರೆ? ಸಮ್ ಆ್ಯಂಡ್ ಪ್ರಾಡಕ್ಟ್ of zeros of a quadratic polynomial p of x is equals to ax² + bx - 4 are 1/4 and -1. ಅಂದರೆ ಮೀನಿಂಗ್, ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇದೆ, ಅದು ಯಾವುದು? p of x is equals to ax² + bx - 4 ಅಂತ ಇದೆ. ಅದರ ಸಮ್ ಆ್ಯಂಡ್ ಪ್ರಾಡಕ್ಟ್ ರೆಸ್ಪೆಕ್ಟಿವ್ಲಿ ಅಂದರೆ ಕೊಟ್ಟಿದ್ದಾರೆ. ಮೀನಿಂಗ್ ಇಲ್ಲಿ ಫಸ್ಟ್ ಸಮ್ ಇದೆಯಲ್ಲ, ಇದು 1/4. ಫಸ್ಟ್ ಇದ್ದದ್ದು ಫಸ್ಟಿಗೆ, ಸಮ್ ಎಷ್ಟು ಅಂತ ಹೇಳಿದ್ದಾರೆ? 1/4 ಅಂತ ಅವ್ರು ಹೇಳಿದ್ದಾರೆ. ಕರೆಕ್ಟಾ? ಪ್ರಾಡಕ್ಟ್ ಏನಂತ ಕೊಟ್ಟಿದ್ದಾರೆ? -1 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್. ಆಯಿತಾ? ಪ್ರಾಡಕ್ಟ್ ಈಸ್ ಈಕ್ವಲ್ಸ್ ಟು -1 ಅಂತ ಕೊಟ್ಟಿದ್ದಾರೆ. ಸರಿಯಾ? ಕ್ವಶನ್ ಕೇಳಿದ್ದೇನು ನಿಮಗೆ? ಫೈನ್ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b ಅಂತ ಕೇಳಿದ್ದು. ಕ್ವಶನ್ ಕೇಳಿದ್ದು ನಿಮಗೆ ಫೈನ್ ದ ವ್ಯಾಲ್ಯೂಸ್ ಆಫ್ a ಆ್ಯಂಡ್ b ಅಂತ. ಕರೆಕ್ಟಾ? ಈಗ ನೋಡಿ, ನಮಗೊಂದು ಫಾರ್ಮುಲಾ ಗೊತ್ತಿದೆ. ಯಾವುದು ಫಾರ್ಮುಲಾ ಗೊತ್ತದ? ಇಲ್ಲಿ ನೋಡಿ, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಇಲ್ಲಿದೆ ನೋಡಿ. ದೆನ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ x² - ಆಲ್ಫಾ + ಬೀಟಾ × x + ಆಲ್ಫಾ ಬೀಟಾ. ಯಾಕೆ ಇದೇ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೇವೆ ಕೇಳಿದರೆ, ಸಮ್ ಅಂದರೆ ಆಲ್ಫಾ + ಬೀಟಾ ಅಲ್ವಾ? ಇಲ್ಲಿ ನೋಡಿ, ಸಮ್ ಆಫ್ ಝೀರೋಸ್ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಿದ್ದಾರಲ್ಲ, ಆ ಫಾರ್ಮುಲಾ ಬರೋದು ಇದರಲ್ಲಿ ಅಲ್ವಾ? ಸೊ ಅದಕ್ಕೆ ಏನಂತ ಬರಿತೇನೆ ನಾನು? p of x is equals to ಏನಂತ ಬರಿತೇನೆ? x² ಮೈನಸ್ ಫಾರ್ಮುಲಾ. ಇದು ಏನು ಹೇಳುತ್ತೆ ಫಾರ್ಮುಲಾ? ಸಮ್ ಆಫ್ ಝೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಲ್ವಾ? ಇದು ಫಾರ್ಮುಲಾ. ಓಕೆ, x² ಮೈನಸ್ ಸಮ್ ಆಫ್ ಝೀರೋಸ್ ಎಷ್ಟು ಬಂದಿದೆ ನಮಗೆ? ಅವ್ರು ಎಷ್ಟು ಕೊಟ್ಟಿದ್ದಾರೆ? 1/4. ಓಕೆ, ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಎಷ್ಟು ಕೊಟ್ಟಿದ್ದಾರೆ ಅವರು? -1 ಕೊಟ್ಟಿದ್ದಾರೆ ಸ್ಟೂಡೆಂಟ್ಸು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಹೇಳಿ? ಇವಾಗ ನಾನು -1 ಬರಿತೇನೆ. ನೆಕ್ಸ್ಟ್ ಇಕ್ವೇಷನಲ್ಲಿ ಅದನ್ನು ಸಪ್ರೇಟಾಗಿ ಬರಿತೇನೆ. 1/4 ಇಂಟು ಎಕ್ಸ್ -1. ಸರಿಯಾ? ಈಗ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇಲ್ಲಿ ಡಿವೈಡೆಡ್/4 ಇರಬಾರ್ದು, ಡಿನಾಮಿನೇಟರ್ ಇರಬಾರ್ದಲ್ಲ. ಯಾವತ್ತು ಇಕ್ವೇಷನ್ ಅಂತ ಹೇಳಿದರೆ ax² + bx + c ಫಾರ್ಮಲ್ಲಿ ಇರಬೇಕು.
ಈ ಥರ ಡಿನಾಮಿನೇಟ್ರಲ್ಲಿ ಇರಬಾರ್ದು. ಈ ಡಿನಾಮಿನೇಟರ್ ಹೋಗಬೇಕು ಅಂತ ಹೇಳಿದರೆ ನಾವು ಕಂಪ್ಲೀಟ್ ಈಕ್ವೇಷನಿಗೆ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ಡಿನಾಮಿನೇಟರ್ ಹೋಗಬೇಕಂದ್ರೆ ಏನು ಮಾಡ್ತೇವೆ, ಮಲ್ಟಿಪ್ಲೈ ಈಕ್ವೇಷನ್ನ ಬೈ 4. ನೋಡಿ, ಫಸ್ಟ್ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಸ್ಕ್ವೇರಿಗೂ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 1/4 ಇಂಟು ಎಕ್ಸ್ ಇದೆಯಲ್ಲ ಇದಕ್ಕೂ 4ಇಂದ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 1 ಇದೆಯಲ್ಲ ಅದಕ್ಕೂ 4ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆ 4ಇಂದಲೇ ಮಲ್ಟಿಪ್ಲೈ ಮಾಡೋದು, ಇದರ ಡಿನಾಮಿನೇಟ್ರಲ್ಲಿ ಏನಿದೆ 4 ಇದೆ. ನಮ್ಗೆ ಆ 4 ಕ್ಯಾನ್ಸಲ್ ಆಗಬೇಕಂದ್ರೆ 4ಇಂದ ಮಲ್ಟಿಪ್ಲೈ ಮಾಡಿದರೆ ಡಿನಾಮಿನೇಟ್ರಲ್ಲಿ ಇದ್ದ 4 ಕ್ಯಾನ್ಸಲ್ ಆಗಬೇಕಂದ್ರೆ ಇಲ್ಲಿ ನೋಡಿ ಈ 4 ಕ್ಯಾನ್ಸಲ್ ಆಗುತ್ತಲ್ಲ, ಅದಕ್ಕೋಸ್ಕರ 4ಇಂದ ಮಲ್ಟಿಪ್ಲೈ ಮಾಡೋದು. ಆ 4 ಮಲ್ಟಿಪ್ಲಿಕೇಶನ್ ಕೇವಲ ಇದಕ್ಕೆ ಮಾತ್ರ ಅಲ್ಲ, ಕಂಪ್ಲೀಟ್ ಈಕ್ವೇಷನಿಗೆ ಮಾಡಬೇಕು. 4 ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಆವಾಗ 4x² ಮೈನಸ್ ಇಲ್ಲಿ 4 ಕ್ಯಾನ್ಸಲ್ ಆಗಿದೆ, ಉಳಿದಿದ್ದು 1x ಮೈನಸ್ 1 ಇಂಟು 4 ಏನು 4. ಇದು ನಿಮ್ಮ p(x) ಅಲ್ವಾ. ಇವಾಗ ಸ್ಟೂಡೆಂಟ್ಸ್ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿ ನೋಡಿ. ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಹೇಳಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಇದು ax² ಪ್ಲಸ್ bx ಪ್ಲಸ್ c. ಕಂಪೇರ್ ಮಾಡಿ ನೋಡಿದಾಗ ಎ ಪ್ಲೇಸಲ್ಲಿ ಏನಿದೆ ನೋಡಿ, x² ಪ್ಲೇಸಲ್ಲಿ x² ಇದೆ ಅಲ್ವಾ, ಎ ಪ್ಲೇಸಲ್ಲಿ ಏನಿದೆ +4 ಅಲ್ವಾ, ಪ್ಲಸ್ ಅದು ಬರಿಬೇಕಾದ ಅಗತ್ಯ ಇಲ್ಲ, a = 4 ಅಲ್ವಾ. ಬಿ ಪ್ಲೇಸಲ್ಲಿ ಏನಿದೆ ನೋಡಿ, ಎಕ್ಸ್ ಪ್ಲೇಸಲ್ಲಿ ಎಕ್ಸೇ ಇದೆ ಸರಿಯಾ, ಬಿ ಪ್ಲೇಸಲ್ಲಿ ವಿದ್ ಸೈನ್ ಹೇಳಬೇಕು ಯಾವತ್ತು -1 ಇದೆ. ಅವ್ರು ಏನೇ ಹೇಳಿದ್ದು ಕ್ವಶನ್, ಫೈನ್ ದ ವ್ಯಾಲ್ಯೂ ಆಫ್, ಇಲ್ಲಿ ನೋಡಿ ಫೈನ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಬರಲಿಲ್ಲ ನಮಗಿಲ್ಲ ಆನ್ಸರ್, a = 4 b = -1. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೆಕೆಂಡ್ ಕ್ವಶನಿಗೆ ಹೋಗ್ತೇನೆ. ರೀಸೆಂಟಾಗಿ ಹೆಚ್ಚಿನ ಕ್ವಶನ್ ಪೇಪರಲ್ಲಿ ಇದೇ ಕ್ವಶನ್ ಕೇಳ್ತಾ ಇದ್ದಾರೆ. ಫೈನ್ ದ ಕೋಶಂಟ್ ಆ್ಯಂಡ್ ದ ರಿಮೈಂಡರ್ ವೆನ್ p(x) = 2x² + 3x + 1 is divided by g(x) = x + 2. 2019 ಕೇಳಿದ್ದಾರೆ ಮತ್ತು ರೀಸೆಂಟಾಗಿ ಅದನ್ನು ಕೇಳ್ತಾ ಇದ್ದಾರೆ. ಓಕೆ, ನಾನು ಸೆಕೆಂಡ್ ಕ್ವಶನನ್ನು ಬರಿತಾ ಇದ್ದೆ ನೋಡಿ. p(x) ಅನ್ನು ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, 2x² + 3x + 1 ಅಂತ ಕೊಟ್ಟಿದ್ದಾರೆ ಸರಿಯಾ. p(x) ಕೊಟ್ಟಿದ್ದಾರಾ, ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ ನೋಡಿ, g(x) ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, x + 2 ಅಂತ ಕೊಟ್ಟಿದ್ದಾರೆ. ಓಕೆ, ಡಿವೈಡ್ ಮಾಡಿ ಅಂತ ಹೇಳಿದ್ದಾರೆ, ಡಿವೈಡ್ ಮಾಡೋಣ. ಡಿವೈಡ್ ಮಾಡೋದು ಹೇಗೆ ಇಲ್ಲಿ ಸ್ಟೂಡೆಂಟ್, ಇಲ್ಲಿ ನೋಡಿ 2x² + 3x + 1 ಯಾವುದರಿಂದ ಡಿವೈಡ್ ಮಾಡಬೇಕು ಇವಾಗ ನಾವು, x + 2 ಇಂದ ಡಿವೈಡ್ ಮಾಡಬೇಕು. p(x) ಒಳಗಡೆ ಇರುತ್ತೆ, g(x) ಹೊರಗಡೆ ಇರುತ್ತೆ. ನೀವು ಇಲ್ಲಿ ಡಿವೈಡ್ ಮಾಡಿದ್ದು ಇಲ್ಲಿ ಬರೆದ್ರು ಓಕೆ, ಇಲ್ಲಿ ಬರೆದ್ರು ಓಕೆ, ನನಗೆ ಇಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲಿ ಬರಿತೇನೆ, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ, ಇಲ್ಲಿ ಯಾವ ನಂಬರ್ ಇದೆ, 2 ಇದೆ ಕರೆಕ್ಟಾ. ನನಗೆ ಯಾವತ್ತು ಈ ಫಸ್ಟ್ ಇದನ್ನೋದು ಕ್ಯಾನ್ಸಲ್ ಆಗಲೇಬೇಕು, ಫಸ್ಟ್ ಟರ್ಮ್ ಇದು ಕ್ಯಾನ್ಸಲ್ ಆಗಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗ್. 1ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ 2 ಬರುತ್ತೆ, ನಮ್ಗೆ ಇಲ್ಲಿ 2ನೇ ಬರಬೇಕು, ಈ ಟರ್ಮೇ ಬರಬೇಕು, ಯಾಕಂದರೆ ಕ್ಯಾನ್ಸಲ್ ಆಗಬೇಕಲ್ಲ. 1 ಇಂಟು ಸ್ಟೂಡೆಂಟ್ಸ್ ಇದು 1 × 2 ಅಲ್ವಾ, ಸರಿ ಓಕೆ. ಬಟ್ ಇಲ್ಲಿ ಏನು ಬೇಕು ಮತ್ತೆ ನಮಗೆ x² ಬೇಕು, ಇಲ್ಲಿ ಆಲ್ರೆಡಿ x ಇದೆ. x² ಬರಬೇಕಂದ್ರೆ ಎಕ್ಸಿಗೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ನು ಇಲ್ಲಿಂದ ಇಲ್ಲಿಗೆ x ಇದೆ ಅಲ್ವಾ, x × x² ಅಲ್ವಾ, ಇಲ್ಲಿ ಆಲ್ರೆಡಿ ಒಂದು x ಇದೆಯಲ್ವಾ, ಇನ್ನೊಂದು x ಇಲ್ಲಿ ಬರೆಯೋಣ, x × x ಏನಾಗುತ್ತೆ x², ಕರೆಕ್ಟಾ. ಅಂದರೆ ನಾನು ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೇನೆ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇದೇ ನಂಬರ್ನ ಸೆಕೆಂಡ್ ಟರ್ಮಿಗೂ ಮಲ್ಟಿಪ್ಲೈ ಮಾಡಬೇಕು, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ಪ್ಲಸ್ ಇದೆ, ಪ್ಲಸ್ 2 × 2 ಏನಾಗುತ್ತೆ 4 ಆಗುತ್ತೆ, x ಆಗುತ್ತೆ. ಆಯಿತು, ಈಗ ಇದು ಪ್ಲಸ್ಸು ಇದು ಪ್ಲಸ್ಸು, ಇಲ್ಲಿ ಪ್ಲಸ್ ಇದ್ದರೆ ನಾವಿಲ್ಲಿ ಮೈನಸ್ ತೊಗೊಳ್ಬೇಕು, ಅದು ಗೊತ್ತಿದೆಯಲ್ಲ ನಿಮಗೆ, ಸೈನ್ ಚೇಂಜ್ ಮಾಡಬೇಕು. ಇಲ್ಲಿ ಪ್ಲಸ್ ಇದ್ದರೆ ಇದನ್ನು ಮೈನಸ್ ತೊಗೊಳ್ಬೇಕು, ಆವಾಗ ಈ ನಂಬರ್ನ ಸೈನ್ ಇದಾಗುತ್ತೆ, ಇಲ್ಲಿ ಇದರ ಸೈನ್ ಇದಾಗುತ್ತೆ. +2x² - 2x² ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ +3x ಇದೆ, ಇದು -4x. ವೈ, ಬಿಕಾಸ್ ಪ್ಲಸ್ ಸೈನ್ ಇರೋದಿಲ್ಲ, ಇಲ್ಲಿ ಸೈನ್ ಚೇಂಜ್ ಮಾಡಿದ್ದು ಬರುತ್ತೆ. ಎರಡರದ್ದು ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ 4ಅಲ್ಲಿ 3ಯನ್ನು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್, 1 ಅಲ್ವಾ, 1x ವಿತ್ ಗ್ರೇಟರ್ ನಂಬರ್ ಸೈನ್. 3 ಮತ್ತು 4ಅಲ್ಲಿ ಗ್ರೇಟರ್ ನಂಬರ್ ಯಾವುದು, 4 ಅಲ್ವಾ, ಸೈನ್ ಯಾವುದು ಅದರದ್ದು, ಮೈನಸ್. ಇದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡಿ, +1 ಸರಿಯಾ. ಈಗ ನೋಡಿ ಸ್ಟೂಡೆಂಟ್ಸು, ನನಗೆ ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗಲೇಬೇಕು. ಇಲ್ಲಿ ಮೈನಸ್ ಇದೆ ಕರೆಕ್ಟಾ, ಇಲ್ಲಿ ಮೈನಸ್ ಇಲ್ಲ ಅಲ್ವಾ, ಸೊ ನಾನು ಇಲ್ಲೊಂದು ಮೈನಸ್ ಹಾಕ್ಕೊಳ್ತೇನೆ. 1ಗೆ ಏನಿಂದ ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೆ, ಇಲ್ಲಿ ಆಲ್ರೆಡಿ ಮೈನಸ್ ಹಾಕಿದ್ದೇನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ × ಮೈನಸ್ ಆಗುತ್ತೆ. 1ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೆ, 1ಗೆ 1ಇಂದ ಮಲ್ಟಿಪ್ಲೈ ಮಾಡಿದರೆ 1 ಬರುತ್ತೆ. ಓಕೆ, ನನಗಿಲ್ಲಿ ಎಕ್ಸ್ ಬೇಕು ಸರಿಯಾ, ಇಲ್ಲಿ ಆಲ್ರೆಡಿ ಎಕ್ಸ್ ಇದೆ, ನಾನು ಮತ್ತೆ ಬೇರೆ ಯಾವುದರಿಂದ ಆದರೂ ಮಲ್ಟಿಪ್ಲೈ ಮಾಡಬೇಕಾ, ಅಗತ್ಯ ಇಲ್ಲ. ಸೊ ಇಲ್ಲಿ 1x ಆಯಿತು. ಓಕೆ, ನಾನು ಈ ನಂಬರನ್ನು
ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ. ಈಗ ಇದನ್ನು ಸೆಕೆಂಡಿಗೆ ಮಲ್ಟಿಪ್ಲೈ ಮಾಡಬೇಕಲ್ಲ, ಈ 1ನ್ನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕಲ್ಲ. 1 × 2 ಮಲ್ಟಿಪ್ಲೈ ಮಾಡೋದು ಸ್ಟೂಡೆಂಟ್ಸ್, ಅದು 2. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಏನು? ಮೈನಸ್. ಇದು ಕ್ಯಾನ್ಸಲ್ ಆಗುತ್ತೆ. ಯಾಕೆ ಹೇಳಿ? ಇಲ್ಲಿ ಮೈನಸ್ ಇದೆ, ಇದು ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಆಗುತ್ತೆ. 1ನ ಸೈನ್ ಪ್ಲಸ್, 2ದು ಸೈನ್ ಪ್ಲಸ್ ಆಗುತ್ತೆ, ಮೈನಸ್ ಅಲ್ಲ. 3 ಈಸ್ ಅ ರಿಮೈಂಡರ್. ಕ್ವಶನ್ ಏನು ಕೇಳಿದ್ದಾರೆ? ವಾಟ್ ಈಸ್ ಅ ರಿಮೈಂಡರ್ ಅಂತ ಕೇಳಿದ್ದಾರೆ. ರಿಮೈಂಡರ್ ಏನಾಗುತ್ತೆ? 3. ಕೋಶಂಟ್ ಏನು ಬಂತಿಲ್ಲಿ ನಮಗೆ? 2x - 1 ಅಲ್ಲ. ಇಷ್ಟು ಬರೆದ್ರೆ ಆಯ್ತಲ್ಲ ಅಲ್ಲಿಗೆ ಆನ್ಸರು. ಇನ್ನು ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸು? ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಡಿವಿಷನ್ ವೆರಿ ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗಬೇಡಿ. ಓಕೆ, ಈಗ ಥರ್ಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಇದರಲ್ಲಿ ದ ಸಮ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಪುನಃ ಅದೇ ಯಾವ ಕ್ವಶನ್ ಮೇಲೆ ಕೇಳಿದ್ದಾರೆ? ಯಾವುದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ ನೋಡಿ. ದ ಸಮ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಹೇಗೆ ಸಮ್ ಆ್ಯಂಡ್ ಪ್ರಾಡಕ್ಟ್ ಮೇಲೆ ಕೇಳಿದ್ದಾರೆ. ಏನಂತ ಹೇಳಿದ್ದಾರೆ? P of x is equals to ax square plus bx plus c, ಸಾರಿ, r -3 and 2. ಇದೇನು r ಅಂತ ಹೇಳಿದರೆ? ಸಮ್ ಅಂದರೆ -3 ಅಂತ ಹೇಳ್ತಾ ಇದ್ದಾರೆ ಅವರು, ಪ್ರಾಡಕ್ಟ್ ಅಂದರೆ 2 ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಪ್ರಾಡಕ್ಟ್ ಈಸ್ ಈಕ್ವಲ್ಸ್ ಟು 2 ಅಲ್ವಾ? ಸಮ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಈಗ ಕ್ವಶನ್ ಕೇಳಿದ್ದೇನು ನೋಡಿ. ಶೋ ದ್ಯಾಟ್ b + c ಈಸ್ ಈಕ್ವಲ್ಸ್ ಟು 5a ಅಂತ ನಿಮಗೆ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದವರು. b + c ಈಸ್ ಈಕ್ವಲ್ಸ್ ಟು 5a. ಓಕೆ, ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದು ಬೇಡ. ಈಗ ಸಮ್ ಅಂದರೆ ಫಾರ್ಮುಲಾ ಏನು ಹೇಳಿ? -b/a. ಸಮ್ ಫಾರ್ಮುಲಾ ಇದು ಈಸ್ ಈಕ್ವಲ್ಸ್ ಟು -3. ಇದು ಅವರೇ ಕೊಟ್ಟಿದ್ದಲ್ಲ. ಪ್ರಾಡಕ್ಟ್ ಅಂದರೆ ಏನು ಹೇಳಿ? c/a ಈಸ್ ಈಕ್ವಲ್ಸ್ ಟು 2. ಎಲ್ಲಿದೆ ಇದು ಫಾರ್ಮುಲಾ? ನಾನು ಇಲ್ಲಿ ಹೇಳಿದೆಯಲ್ಲ, ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a, ಪ್ರಾಡಕ್ಟ್ ಆಫ್ ಝೀರೋ c/a. ಈ ಫಾರ್ಮುಲಾವನ್ನು ಹಾಕಿದ್ದೀಗ. ಆಯಿತಾ? ಫಾರ್ಮುಲಾ ಯಾವ್ದು ಹಾಕಬೇಕು ಅಂತ ಗೊತ್ತಿರಬೇಕು ನಿಮಗೆ. ಶೋ ದ್ಯಾಟ್ ಅಂತ ಕೇಳಿದಾಗಲೇ ಗೊತ್ತಾಗುತ್ತೆ ನಿಮಗೆ. ನನಗೆ ಬಿ ಮತ್ತು ಸಿ ಮತ್ತು ಎ ಬೇಕಂತ ಹೇಳಿದರೆ ನಾನು ಇದೇ ಫಾರ್ಮುಲಾ ಹಾಕಬೇಕು ಅಲ್ವಾ? ಈಗ ನೋಡಿ, -b ಈಸ್ ಈಕ್ವಲ್ಸ್ ಟು ಏನು ಆಚೆ ತಗೊಂಡೋಗಿ ಡಿವೈಡೆಡ್ ಬೈ ಎ, ಮೇಲುಗಡೆ ಹೋಗುವಾಗ ಮಲ್ಟಿಪ್ಲೈ ಆಗುತ್ತಲ್ಲ, ಮೈನಸ್ ಕ್ಯಾನ್ಸಲ್ ಆಗುತ್ತೆ. b ಈಸ್ ಈಕ್ವಲ್ಸ್ ಟು ಏನು ಬಂತು ಇಲ್ಲಿ ನಮಗೆ? 3a ಬಂತು. ಸರಿಯಾ? ಹಾಗೆ ಇದನ್ನು ಆಚೆ ತಗೊಂಡೋಗಿ c ಈಸ್ ಈಕ್ವಲ್ಸ್ ಟು 2a ಬಂತು. ಕರೆಕ್ಟ್ ಅಲ್ಲ? ಇದರಲ್ಲಿ ಎಂಥ ಡೌಟ್ ಇಲ್ಲಲ್ಲ. ಏನು ಆಚೆ ತಗೊಂಡೋದೆ, ಡಿವೈಡೆಡ್ ಬೈ ಮಲ್ಟಿಪ್ಲೈ ಆಯಿತು. ಇಲ್ಲೂ ಏನು ಆಚೆ ತಗೊಂಡೋದೆ, ಡಿವೈಡೆಡ್ ಬೈ ಇದು ಮಲ್ಟಿಪ್ಲೈ ಆಯಿತು. ಇಲ್ಲಿ ಮೈನಸ್ ಸೈನನ್ನು ಕ್ಯಾನ್ಸಲ್ ಮಾಡಿದ್ವಿ. ಓಕೆ, ಈಗ ಏನು ಮಾಡೋಣ ಕೇಳಿದರೆ, ಆ್ಯಡ್ ಇದನ್ನು ಬೇಕಾದರೆ ಇಕ್ವೇಷನ್ 1 ಅಂತ ತಗೊಳ್ಳಿ, ಇದನ್ನು ಇಕ್ವೇಷನ್ 2 ಅಂತ ತಗೊಳ್ಳಿ. 1 and 2. ಯಾಕೆ ಆ್ಯಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? b ಇದೆ ಅಲ್ವಾ? ಇದರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? c ಇದೆ. ಅವೆರಡನ್ನೂ ಆ್ಯಡ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದನ್ನು ಆ್ಯಡ್ ಮಾಡಿ, ರೈಟ್ ಹ್ಯಾಂಡ್ ಸೈಡಲ್ಲಿರೋದನ್ನು ಆ್ಯಡ್ ಮಾಡಿ. ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ 3a ಇದೆ, ಪ್ಲಸ್ ಇದರ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? 2a. b + c ಎಷ್ಟಾಯಿತು? 5a. ಅದೇ ಪ್ರೂವ್ ಮಾಡಲಿಕ್ಕೆ ಹೇಳಿದಲ್ವ ಅವರು? ಹೆನ್ಸ್ ಪ್ರೂವ್ಡ್. ಸ್ಟೂಡೆಂಟ್ಸ್, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಸಿ ಇದೆ, ಏನು ಕಷ್ಟ ಇಲ್ಲ. -b/a, ಏನು ಆಚೆ ತೊಗೊಂಡೋದ್ರು -3a ಆಯಿತು. ಮೈನಸ್ ಕ್ಯಾನ್ಸಲ್ ಮಾಡಿದ್ರು, b ಈಸ್ ಈಕ್ವಲ್ಸ್ ಟು 3a ಆಯಿತು. ಇಲ್ಲಿ ಏನು ಆಚೆ ತೊಗೊಂಡೋದ್ರು c ಈಸ್ ಈಕ್ವಲ್ಸ್ ಟು 2a ಆಯಿತು. ಆಮೇಲೆ 1 ಮತ್ತು 2 ಆ್ಯಡ್ ಮಾಡಿದ್ರು, ಅವ್ರು ಹೇಳಿದ್ದು ಪ್ರೂಫ್ ಆಯಿತು. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಫೋರ್ತ್ ಕ್ವಶನ್ ಸ್ಟೂಡೆಂಟ್ಸು ನೋಡಿ. ಫೋರ್ತ್ ಕ್ವಶನ್ ಏನಂತ ಕೇಳಿದರೆ ಇಲ್ಲಿ ನೋಡಿ, ಫೈಂಡ್ ದ ಕೋಶಂಟ್ ಆ್ಯಂಡ್ ದ ರಿಮೈಂಡರ್. ಸೇಮ್ ಕ್ವಶನ್, ಸೆಕೆಂಡ್ ಕ್ವಶನ್ ಮಾಡಿದೆ ಅಲ್ಲ, ಅದೇ ಥರ ಕ್ವಶನ್ ವ್ಯಾಲ್ಯೂ ಒಂದು ಚೇಂಜ್ ಬರುತ್ತೆ ಅಷ್ಟೇ. ಫೈಂಡ್ ದ ಕೋಶಂಟ್ ಆ್ಯಂಡ್ ದ ರಿಮೈಂಡರ್ ವೆನ್ p of x is equals to 3x³ plus x² plus 2x plus 5 is divided by x² plus 2x plus 1 ಅಲ್ವಾ? ನಾನು ಕ್ವಶನ್ ಬರೀತೇನೆ. p of x ಅಂದರೆ 3x³ plus x² plus 2x plus 5 ಸ್ಟೂಡೆಂಟ್ಸ್, ಡಿವೈಡೆಡ್ ಬೈ g of x ಏನಂತ ಕೊಟ್ಟಿದ್ದಾರೆ? x² plus 2x plus 1. ಓಕೆ, ನಾನಿಲ್ಲಿ ಬರೀತೇನೆ ನೋಡಿ. p of x ಏನಂತ ಕೊಟ್ಟಿದ್ದಾರೆ ಅವರು? 3x³ plus x² plus 2x plus 5. g of x ಏನು ಕೊಟ್ಟಿದ್ದಾರೆ ಅವರು? x² plus 2x plus 1. ಸರಿಯಾ ಸ್ಟೂಡೆಂಟ್? g of x ಅಂದರೆ ಏನು ಬಂತು ನಮಗೆ? x² plus 2x plus 1 ಅಲ್ವಾ? p of xನ್ನು ಒಳಗಡೆ ಬರ್ಕೊಳ್ಳೋಣ. ಡಿವಿಷನ್ 3x³ plus x² plus 2x plus 5. ಹೊರಗಡೆ ಏನನ್ನು ತಗೊಳ್ತೀರಾ? x² plus 2x plus 1. ಸರಿಯಾ?
ಇಲ್ಲಿ ನೋಡಿ ಸ್ಟೂಡೆಂಟ್, ಆವಾಗಲೇ ನಾನು ಹೇಳಿದ್ದೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗ್ ಅಲ್ವಾ. 1ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ 3. ಯಾಕೆ ಹೇಳಿ, ನಮ್ಗೆ ಯಾವತ್ತೂ ಈ ಫಸ್ಟ್ ನಂಬರ್ ಅನ್ನೋದು ಕ್ಯಾನ್ಸಲ್ ಔಟ್ ಆಗಿ ಹೋಗಬೇಕು. 1ಗೆ 3ಇಂದ ಮಲ್ಟಿಪ್ಲೈ ಮಾಡಿದರೆ 3 ಆಗುತ್ತಲ್ಲ. ಇಲ್ಲಿ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ. ನೀವು ಬೇಕಾದರೆ ಡಿವೈಡ್ ಮಾಡಿ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿ. 2 ಮೇಲ್ಗಡೆ ಹೋಗುತ್ತೆ, ಆವಾಗ ಏನಾಗುತ್ತೆ, ಇದು 3 - 2 ಆಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 1. ಅಥವಾ ಎಕ್ಸ್ ಅಲ್ವಾ, ಸೊ ನಾನು ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, ಎಕ್ಸಿಂದ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಹೇಳಿದರೆ ಏನಾಗುತ್ತೆ, 3x³. ಸರಿಯಾ. ಈಗ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಲ್ಲ. 2 × 3 ಏನಾಗುತ್ತೆ, 6 ಆಗುತ್ತೆ. 2 × 3 6. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, x². ಸರಿಯಾ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಇದಕ್ಕೂ ಮಲ್ಟಿಪ್ಲೈ ಮಾಡಿ, ಪ್ಲಸ್ 3 × 1 ಏನು, 3x. ಸರಿಯಲ್ಲ. ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ ಸೈನ್ ಸ್ಟೂಡೆಂಟ್ಸ್, ಇಲ್ಲಿ ಮೈನಸ್. ಯಾಕೆ ಹೇಳಿ, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್, ಉಲ್ಟಾ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್. ಆವಾಗ 6 ಇದು ಸೈನ್ ಇದಾಗತ್ತಾ, ಇದ್ರ ಸೈನ್ ಪ್ಲಸ್ ಇದೆ, ಇದ್ರ ಸೈನ್ ಮೈನಸ್ ಇದೆ, ಡಿಫ್ರೆಂಟ್ ಇದೆ. ಸಬ್ಟ್ರಾಕ್ಟ್ ಮಾಡಿ. 6ಅಲ್ಲಿ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗ್ ಅಲ್ವಾ. 6ಅಲ್ಲಿ 1ಅನ್ನು ಮೈನಸ್ ಮಾಡಿದರೆ 5x² ಆಗುತ್ತೆ. ಗ್ರೇಟರ್ ನಂಬರ್ 6 ಆಗಿದೆ, ಅದರ ಸೈನ್ ಮೈನಸ್ಸು, ಅದನ್ನು ಹಾಕಿದ್ರಿ. ಇಲ್ಲಿ ಪ್ಲಸ್ 2x, ಇಲ್ಲಿ ಮೈನಸ್ 3x, ಡಿಫ್ರೆಂಟ್ ಸೈನ್ ಇದೆ. ಸಬ್ಟ್ರಾಕ್ಟ್ ಮಾಡಿ 1x ಉಳಿತದೆ. ಗ್ರೇಟರ್ ನಂಬರ್ ಯಾವುದು, 3ನ 2ನ 3 ಅಲ್ವಾ, ಅದರ ಸೈನ್ ಏನು, ಮೈನಸ್. ಆಮೇಲೆ +5ನ ಹಾಗೆ ಕ್ಯಾರಿ ಮಾಡಿ. ಇಲ್ಲಿ ನೋಡಿ, ನನಗೆ ಈಗ ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇರ್ಲಿಕ್ಕೆ ಹೋಗಿ ಪ್ಲಸ್ಸಿಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಬರೋದಲ್ವಾ. ಸೊ ಇಲ್ಲಿ ಮೈನಸ್ ತಗೊಳ್ಳಿ. ನನಗಿಲ್ಲಿ 5x² ಬರಬೇಕು. ಇಲ್ಲಿ 1 ಇದೆ, 1ಗೆ 5ಇಂದ ಮಲ್ಟಿಪ್ಲೈ ಮಾಡಿದರೆ 1 × 5 ಆಯ್ತಲ್ವಾ. ಆ್ಯಂಡ್ ಇಲ್ಲಿ ಆಲ್ರೆಡಿ x² ಇದೆ, ನನಗಿಲ್ಲಿ ಬೇಕಾಗಿರೋದು x². ಬೇರೆ ಯಾವುದಾದ್ರೂ ಎಕ್ಸನ್ನು ತೊಗೊಳ್ಬೇಕಾ ನಾವು, ಬೇಡ ಅಲ್ವಾ. 5 × 1 × x². 5 × 1 5x². ಸರಿಯಾ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತೆ. x² ಬರೀನಿ ಇಲ್ಲಿ. 5 × 2 10 ಆಗುತ್ತೆ, 10x. 5 × 2 10 × x. ಪುನಃ ಈ 5ಅನ್ನು 1ಗೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ ಅಲ್ವಾ. 5 × 5 5 ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ ಆಗುತ್ತೆ ಸ್ಟೂಡೆಂಟ್ಸ್. ಗ್ರೇಟರ್ ನಂಬರ್ ಸೈನ್ ಪ್ಲಸ್ ಇದೆ, ಸೊ ಆನ್ಸರ್ ಪ್ಲಸ್ಸಲ್ಲೇ ಬರುತ್ತೆ. 2ರ ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ ಆನ್ಸರ್ 9x ಬರುತ್ತೆ. ಇಲ್ಲೂ ಪ್ಲಸ್ ಬರುತ್ತೆ. 2ರದ್ದು ಸೈನ್ ಪ್ಲಸ್ ಇರ್ಲಿಕ್ಕೆ ಹೋಗಿ ಆ್ಯಡ್ ಮಾಡಬೇಕು. ಗ್ರೇಟರ್ ನಂಬರ್ ಸೈನ್ ಅಂದರೆ 2 ಸೇಮ್ ಇರ್ಲಿಕ್ಕೆ ಹೋಗಿ ಪ್ಲಸ್ಸೇ ಆಗುತ್ತೆ. ಸೊ 9x + 10 ಇಸ್ ದ ರಿಮೈಂಡರ್. ಇದು ರಿಮೈಂಡರ್ ಆಯಿತು. ಹೋಪ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇದು ಕೋಶಂಟ್ ಆಯಿತು. ಯಾರಿಗೇನು ಡೌಟ್ ಇಲ್ಲ ಅಂದ್ಕೊಳ್ತೇನೆ. ಇದು ಕೋಶಂಟು, ಇದು ರಿಮೈಂಡರ್. 9x + 10. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕೇಳಿ ಸ್ಟೂಡೆಂಟ್ಸು. ಓಕೆ, ನೆಕ್ಸ್ಟ್ ನೋಡಿ, 5th ಪ್ರಾಬ್ಲಮ್ ನಾನು ಮಾಡ್ತಾ ಇದ್ದೇನೆ. ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ k. ಓಕೆ, 5th ಪ್ರಾಬ್ಲಮ್ಮು. ಫೈಂಡ್ ದ ವ್ಯಾಲ್ಯೂ ಆಫ್ k ಇಫ್ ದ ಪಾಲಿನಾಮಿಯಲ್ 2x² p ಆಫ್ x ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, 2x² - 6x + k such that sum of the zeros of it is equals to half of the product of the zeros. ಇದೇನು ಹೇಳಿದ್ದಾರೆ ಹೇಳಿ, ಸಮ್ ಆಫ್ ದಿ ಝೀರೋಸ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸಮ್ ಆಫ್ ದಿ ಝೀರೋಸ್ ಈಕ್ವಲ್ ಟು ಹಾಫ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಝೀರೋಸ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್. ಪ್ರಾಡಕ್ಟ್ ಆಫ್ ಝೀರೋಸ್, ಸಮ್ ಆಫ್ ಝೀರೋಸ್ ಈಕ್ವಲ್ಸ್ ಟು ಹಾಫ್ ಆಫ್ ದಿ ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಈಗ ಫಸ್ಟಿಗೆ ಸಮ್ ಆಫ್ ಝೀರೋಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಹೇಳುತ್ತೆ. ಸಮ್ ಆಫ್ ಝೀರೋಸ್ ಕಂಪ್ಲೀಟ್ ಬರೀನಿ, ನೋ ಪ್ರಾಬ್ಲಮ್. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು -b/a. ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಹೇಳುತ್ತೆ ಫಾರ್ಮುಲಾ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಟು c/a ಅಲ್ವಾ. ಈಗ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟು. ಕೊಟ್ಟಿರೋ ಇಕ್ವೇಷನನ್ನು ಕಂಪೇರ್ ಮಾಡಿ ನೋಡಿ. 2x² - 6x + k. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕಂಪೇರ್ ಮಾಡಿದರೆ ax² + bx + c ಈಸ್ ಈಕ್ವಲ್ಸ್ ಟು 0 ಅಲ್ವಾ. ಸೊ ಇದ್ರ ಪ್ರಕಾರ a ಏನಾಗುತ್ತೆ ನೋಡಿ, a ಈಸ್ ಈಕ್ವಲ್ಸ್ ಟು 2, b ಈಸ್ ಈಕ್ವಲ್ಸ್ ಟು -6, c ಈಸ್ ಈಕ್ವಲ್ಸ್ ಟು k. ಸಿ ಪ್ಲೇಸಲ್ಲಿ k ಇದೆ ಸ್ಟೂಡೆಂಟ್ಸು, ಇದು ಇಂಪಾರ್ಟೆಂಟು. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಫಸ್ಟು ಫಾರ್ಮುಲಾದು ಮೈನಸ್ ಹಾಕ್ಕೊಳ್ಳಿ ಸ್ಟೂಡೆಂಟ್ಸ್. ಬಿ ಅಂದರೆ ಏನಂತಿದೆ, -6 ಡಿವೈಡೆಡ್ ಬೈ ಎ ಅಂದರೆ ಏನಿದೆ 2 ಈಸ್ ಈಕ್ವಲ್ಸ್ ಟು ಸಿ ಅಂದರೆ k, ಎ ಅಂದರೆ 2.
ಸರಿಯಾ? ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 6/2 ಆಗುತ್ತೆ, 2 1s 2 3s. ಇಲ್ಲಿ ಆನ್ಸರ್ ಏನಾಗುತ್ತೆ ಹೇಳಿ? 3 ಆಗುತ್ತೆ. ಇದನ್ನು ನಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಹಾಗೆ ಇಡಿ, k/2 ಅಂತ ಹಾಗೆ ಇಡಿ. ಆಮೇಲೆ ಈಗ ಅವ್ರು ಹೇಳಿರೋ ಸ್ಟೇಟ್ಮೆಂಟಿಗೆ ಹೋಗಿ. ಏನಂತ ಹೇಳಿದ್ದಾರೆ? ಸಮ್ ಆಫ್ ಝೀರೋಸ್ ಫಾರ್ಮುಲಾ ಏನು ಹೇಳಿ? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ಪ್ರಾಡಕ್ಟ್ ಆಫ್ ಝೀರೋಸ್. ಅಂದ್ರೇನು? ಆಲ್ಫಾ ಇಂಟು ಬೀಟಾ. ನಾವಿಲ್ಲಿ ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ದೇವಲ್ಲ, ಆನ್ಸರ್ ಏನು ಬಂತು? 3 ಈಸ್ ಈಕ್ವಲ್ಸ್ ಟು 1/2 ಇಂಟು ಆಲ್ಫಾ ಇಂಟು ಬೀಟಾ ಏನು ಬಂತು ನಮಗೆ? k/2 ಬಂತು. ಸರಿಯಾ? ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಕ್ವಶನ್ ಕೇಳಿದಲ್ಲಿ ನಮಗೆ ವ್ಯಾಲ್ಯೂ ಆಫ್ ಕೆ ಈಗ 3 ಈಸ್ ಈಕ್ವಲ್ಸ್ ಟು, ಇದು ಮಲ್ಟಿಪ್ಲಿಕೇಶನ್, ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಸ್ಟೂಡೆಂಟ್ಸ್. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ. k ಇಂಟು 1 ಅಂದರೆ k ಆಗುತ್ತೆ, 2 ಇಂಟು 2 ಅಂದರೆ 4 ಆಗುತ್ತೆ. ಡಿವೈಡೆಡ್ ಬೈ 4 ನಮ್ಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ ಕೆ. ಡಿವೈಡೆಡ್ 4ನ ಆಚೆ ತಗೊಂಡು ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು ಕೆ. ಸೊ 12 ಈಸ್ ಈಕ್ವಲ್ಸ್ ಟು ಕೆ. ಕ್ವಶನ್ ಏನು ಕೇಳಿದವರು? ವಾಟ್ ಈಸ್ ದ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇಲ್ಲಿ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಲ್ಲ, ಬಂತಲ್ವಾ? ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಆಗುತ್ತೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. 7th ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಡಿವೈಡ್ ಅಂತ ಹೇಳಿದ್ದಾರೆ. ಇನ್ನು ಡಿವೈಡ್ ಬಂದರೆ ನೀವೇ ಮಾಡಬೇಕು ಸ್ಟೂಡೆಂಟ್ಸ್, ಇದು ಒಂದು ಮಾಡ್ತೇನೆ ನಾನು, ಆಯಿತಾ? ಡಿವೈಡ್ ಬಂದರೆ ನೀವೇ ಮಾಡಿ. ಓಕೆ, 7th ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ? ಡಿವೈಡ್ ಯಾವುದನ್ನು ಕೊಟ್ಟಿದ್ದಾರೆ? ಯೆಲ್ಲೋ ಕಲರ್ ಕಾಣಿಸೋದಿಲ್ಲ ಅಂದ್ಕೊಳ್ತೇನೆ. ಸೊ ಡಿವೈಡ್ ಅಂತ ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಪಿ ಆಫ್ ಎಕ್ಸ್ ಅವರೇ ಕೊಟ್ಟಿದ್ದಾರೆ ಏನಂತ? x³ ಮೈನಸ್ 3x² ಪ್ಲಸ್ 5x ಮೈನಸ್ 3. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x² ಮೈನಸ್ ಎಕ್ಸ್ ಪ್ಲಸ್ 1 ಅಲ್ವಾ? ಈ ಸತಿ ಈ ಟೈಮ್ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ಡಿವೈಡ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಆದರೂ ಕೂಡ ಚಾನ್ಸ್ ತಗೊಳ್ಬೇಡಿ. ಸಮ್ ಆಫ್ ಝೀರೋಸ್, ಪ್ರಾಡಕ್ಟ್ ಆಫ್ ಝೀರೋಸನ್ನು ಕಲ್ತ್ಕೊಂಡು ಹೋಗಿ, ಆಯಿತಾ? ಇಲ್ಲಿ ನೋಡಿ, ಇಲ್ಲಿ x³ ಇದೆಯಲ್ಲ, ಇಲ್ಲಿ x² ಇದೆ. ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ಹೇಳಿ? ಎಕ್ಸಿಂದ. ಯಾಕೆ ಹೇಳಿ? x³ ಮಾಡಿ. ಇದು ಮೇಲ್ಗಡೆ ಹೋಗೋವಾಗ ಮೈನಸ್ ಆಗುತ್ತಲ್ಲ, 3 - 2 ಏನಾಗುತ್ತೆ? x⁴ 1 ಅಂದರೆ ಎಕ್ಸೇ ಅಲ್ವಾ? ಸೊ ಇದು x³ ಆಗುತ್ತೆ. ಅಲ್ಟಿಮೇಟ್ಲಿ ನಮಗೆ ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗಬೇಕಷ್ಟೇ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಮೈನಸ್ ಇದೆ ತಗೊಳ್ಳಿ, x ಇಂಟು ಎಕ್ಸ್ ಏನು? x². ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಪ್ಲಸ್ 1 ಇಂಟು ಎಕ್ಸ್ ಏನು? 1x. ಇದು ಕ್ಯಾನ್ಸಲ್ ಆಗುತ್ತಾ? ಕರೆಕ್ಟ್ ಅಲ್ಲ? ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ತೊಗೊಳ್ಬೋದಲ್ಲ ನಾವು. ಎರಡರ ಸೈನ್ ಡಿಫ್ರೆಂಟ್ ಇದೆ. ಇಲ್ಲಿ 1 ಅಂತ ಮೀನಿಂಗ್, 3 ಮತ್ತು ಇವೆರಡು ಸೈನ್ ಡಿಫ್ರೆಂಟ್ ಇರಲಿಕ್ಕೆ ಹೋಗಿ ಆನ್ಸರ್ ಏನು ಬರುತ್ತೆ? -2x². ಇಲ್ಲೂ ಮೈನಸ್ ಬರುತ್ತೆ, ಎರಡರದ್ದು ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ, ಪ್ಲಸ್ 4x ಮೈನಸ್ 3. ಸರಿಯಾ? ಇಲ್ಲಿ ನೆಗೆಟಿವ್ ಸೈನ್ ಇರಲಿಕ್ಕೆ ಹೋಗಿ ಇಲ್ಲಿ ಪಾಸಿಟಿವ್ ಸೈನ್ ಇದೆ. ಪಾಸಿಟಿವ್ಗೆ ನೆಗೆಟಿವಿಂದ ಮಲ್ಟಿಪ್ಲೈ ಮಾಡಿದರೆ ಮಾತ್ರ ನಮ್ಮ ನೆಗೆಟಿವ್ ಬರೋದಲ್ವಾ? ಸೊ ಇಲ್ಲಿ ನೆಗೆಟಿವ್ ಹಾಕಿ, ಪ್ಲಸ್ ಇಂಟು ಮೈನಸ್ ಆಗಿಲ್ವಾ? ಇಲ್ಲಿ 1 ಇದೆ, ಏನೂ ಇಲ್ಲ ಅಂದರೆ ನಮ್ಗೆ ಏನು ಬರಬೇಕು? 2 ಅಲ್ವಾ? 1ಗೆ 2 ಇಂದ ಮಲ್ಟಿಪ್ಲೈ ಮಾಡಿದರೆ 2 ಬರುತ್ತೆ. ಇಲ್ಲಿ ಆಲ್ರೆಡಿ x² ಇದೆ, ಇಲ್ಲಿ ಯಾವ್ದು ತಗೊಳ್ಳೋದು ಬೇಡ. ಸೊ ಏನಾಗುತ್ತೆ ಇದು? 2x². 2 ಇಂಟು 1 2x². ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 2 ಇಂಟು ಎಕ್ಸ್ ಏನಾಗುತ್ತೆ? 2x ಆಗುತ್ತೆ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ. ಪುನಃ ಈ 2ಅನ್ನು 1ಗೆ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಆಗುತ್ತೆ, 2 1s 2 ಆಗುತ್ತೆ. ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ಇದು ಮೈನಸ್ ನೋಡಿ, 2ದು ಸೈನ್ ಮೈನಸ್ ಇದೆ, 4 ಸೈನ್ ಪ್ಲಸ್ ಇದೆ, ಡಿಫ್ರೆಂಟ್ ಸೈನ್ ಇದೆ, ಸಬ್ಟ್ರಾಕ್ಟ್ ಮಾಡಿ. 4ಅಲ್ಲಿ 2ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 2x ಆಗುತ್ತೆ. ಗ್ರೇಟರ್ ನಂಬರ್ ಯಾವುದು? 4. ಅದರ ಸೈನ್ ಏನು? ಪ್ಲಸ್ -3. ಇದು ನಿಮ್ಮ ರಿಮೈಂಡರ್. ದಿಸ್ ಈಸ್ ಯುವರ್ ಆರ್ ಆಫ್ ಎಕ್ಸ್ ಅಥವಾ ರಿಮೈಂಡರ್ ಅಂತ ಕರೀತಾರೆ. ಓಕೆ, ಇದು ನಿಮ್ಮ ಕೋಶಂಟ್ Q ಆಫ್ ಎಕ್ಸ್. ಹೋಪ್ ಸ್ಟೂಡೆಂಟ್ಸ್ ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಈ ಟೈಮ್ ಡಿವೈಡ್ ಬರುತ್ತೆ, ಡಿವೈಡ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್. ಕೂಲಾಗಿ ಮಾಡಿ, ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟು ಗೊತ್ತಿದೆ ಪರ್ಫೆಕ್ಟಾಗಿ ಮಾಡಿ, ಗೊತ್ತಿರೋದನ್ನು ಗಡ್ಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ಸ್ಟೂಡೆಂಟ್ಸ್. ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಸಿಂಪಲ್ ನೋಡಿ. ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? ರಿಮೈಂಡರ್ ಕೇಳಿದ್ದಾರೆ. ಸೇಮ್ ಕ್ವಶನ್, ಡಿವಿಷನ್ನೇ ಮಾಡಲಿಕ್ಕೆ ಹೇಳಿ. ಈಗ 9th ಕ್ವಶನ್ ಮಾಡ್ತಾ ಇದ್ದಾನೆ. ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಏನು ಹೇಳಿದ್ದಾರೆ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನು ಕೊಟ್ಟಿದ್ದಾರೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x² ಪ್ಲಸ್ 7x ಪ್ಲಸ್ 10 ಅಂತ ಕೊಟ್ಟಿದ್ದಾರೆ. ವೇರಿಫೈ ದ ರಿಲೇಷನ್ ಬಿಟ್ವೀನ್ ಝೀರೋಸ್. ಇದು ಕೇಳೋ ಚಾನ್ಸಸ್ ಇದೆ ಸ್ಟೂಡೆಂಟ್ಸ್. ವೇರಿಫೈ ದ ರಿಲೇಷನ್ ಅಂತ ಹೇಳಿದ್ದಾರೆ. ಯಾವುದ್ರ ಮಧ್ಯೆ ರಿಲೇಷನ್ ಇದೆ? ಝೀರೋಸ್ ಮತ್ತು ಕೋಯಿಫಿಷಿಯೆಂಟ್ಗಳ ಮಧ್ಯೆ ರಿಲೇಷನ್ಶಿಪ್ ಇದೆ.
ಅದನ್ನು ನೀವೇನು ಮಾಡಬೇಕೀಗ ವೆರಿಫೈ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇದನ್ನೀಗ ಫಸ್ಟ್ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡೋಣ. ಪ್ರಾಡಕ್ಟ್ ಏನು ಬರಬೇಕು ಹೇಳಿ, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದರೆ ಫಸ್ಟ್ ಮತ್ತು ಲಾಸ್ಟ್ ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. 10 × 1 ಏನಾಗುತ್ತೆ 10 ಆಗುತ್ತೆ. ಸಮ್ ಯಾವುದು ಬರಬೇಕು, ಮಿಡಲ್ ಟರ್ಮ್ ಸಮ್ ಪ್ಲಸ್ 7 ಅಲ್ಲ 7 ಬರಬೇಕು. ಇದ್ರ ಮೀನಿಂಗ್ ಏನು ಹೇಳಿ, ಯಾವುದೋ ಒಂದು 2 ನಂಬರ್ನ ಮಲ್ಟಿಪ್ಲೈ ಮಾಡಿದರೆ ಅವುಗಳ ಪ್ರಾಡಕ್ಟ್ 10 ಬರಬೇಕು. ಅದೇ ನಂಬರ್ನ ಆ್ಯಡ್ ಮಾಡಿದರೆ 7 ಬರಬೇಕು. ಈಗ ನೋಡಿ 5 × 2 ಅಲ್ವಾ, 5 2s 10, 5 + 2 7 ಅಲ್ವಾ. ಪಕ್ಕದಲ್ಲಿ ಒಂದು ಎಕ್ಸ್, ಇಲ್ಲೊಂದು ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲೂ ಪ್ಲಸ್ ಹಾಕಿ ಇಲ್ಲೂ ಪ್ಲಸ್, ಸೈನ್ ಏನು ಮಾಡೋದು ಬೇಡ. ಇಲ್ಲಿ ಏನು ಮಾಡಬೇಕು ಹೇಳಿ, ಫಸ್ಟಿಗೆ ಫಸ್ಟ್ ಟರ್ಮನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. 1x² ಆರ್ x² ಬೋತ್ ಆರ್ ಸೇಮ್. ಮಿಡಲ್ ಟರ್ಮ್ ಇರೋ ಪ್ಲೇಸಲ್ಲಿ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇದನ್ನು ವಿತ್ ಸೈನ್. ಏನಿದೆ ಅಲ್ಲಿ ಪ್ಲಸ್ 5x ಪ್ಲಸ್ 2x. ಲಾಸ್ಟ್ ಟರ್ಮನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತಾ ಇದ್ದೇವೆ. ಫಸ್ಟ್ ಮತ್ತು ಲಾಸ್ಟ್ ಟರ್ಮನ್ನು ಹಾಗೆ ಬರೀಬೇಕು. ಮಿಡಲ್ ಟರ್ಮ್ ಪ್ಲೇಸಲ್ಲಿ ವಿತ್ ಸೈನ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಗ ಇವೆರಡನ್ನು ಒಂದು ಗ್ರೂಪ್ ಮಾಡಿ, ಇವೆರಡನ್ನು ಒಂದು ಗ್ರೂಪ್ ಮಾಡಿ. ಎರಡರಲ್ಲೂ ಎಕ್ಸ್ ಕಾಮನ್ ಅಲ್ವಾ, ಆವಾಗ ಈ x² ಏನು ಉಳಿತು, ಎಕ್ಸ್ ಉಳಿತು. ಪ್ಲಸ್ 5x ಆಲ್ರೆಡಿ ಎಕ್ಸ್ ಕಾಮನ್ ಔಟ್ಸೈಡ್ ಇಟ್ಟಾಗಿದೆ, ಏನಿದೆ 5 ಇದೆ. ಇಲ್ಲಿ ಏನು ಬಂದಿದೆ ನೋಡಿ, ಸೇಮ್ ಆನ್ಸರ್ ಇಲ್ಲಿ ಬರಲೇಬೇಕು ಸ್ಟೂಡೆಂಟ್ಸ್. ಈ ಬ್ರ್ಯಾಕೆಟ್ ಒಳಗಡೆ ಏನು ಬಂದಿದೆಯಲ್ಲ ಅದೇ ಇಲ್ಲಿ ಬರಲೇಬೇಕು. ಪ್ಲಸ್ ಇಲ್ಲಿ ನೋಡಿ ಎಕ್ಸ್ ಆಲ್ರೆಡಿ ಇವೆರಡು ಗ್ರೂಪಲ್ಲಿ ಎಕ್ಸ್ ಆಲ್ರೆಡಿ ನಾನು ಇಲ್ಲಿ ಬರ್ದಾಗಿದೆ. ಇಲ್ಲಿ ಏನಿದೆ 2x ಅಲ್ವಾ, ಪ್ಲಸ್ 2 ಅಲ್ವಾ, ಪ್ಲಸ್ 2 ಕಣಿ ನೋಡಿ, ಮಲ್ಟಿಪ್ಲೈ ಮಾಡಿ 2 × x 2x 2 5 10 ಅಲ್ವಾ, ಕರೆಕ್ಟ್ ಅಲ್ಲ. ಈಗ ನೋಡಿ ಬ್ರ್ಯಾಕೆಟ್ ಒಳಗಡೆ ಇರೋದು ಎರಡು ಸೇಮ್ ಅಲ್ಲ, x + 5 ಅಲ್ವಾ. ಅದು ಬಿಟ್ಟು ಬ್ರ್ಯಾಕೆಟ್ ಹೊರಗಡೆ ಏನಿದೆ x + 2, ಸರಿಯಾ. ಹಾಗಾದರೆ x = ಏನಾಗುತ್ತೆ ಹೇಳಿ, x + 5 = 0 ಆರ್ x + 2 = 0. +5 ಆಚೆ ಹೋದರೆ ಏನಾಗುತ್ತೆ, -5 ಆಗುತ್ತೆ. +2 ಆಚೆ ಹೋದರೆ ಏನಾಗುತ್ತೆ, -2 ಆಗುತ್ತೆ. x ವ್ಯಾಲ್ಯೂ ಗೊತ್ತಾಯ್ತಾ, ಆಯಿತು. ಈಗ ನೋಡಿ, ಈಗ ಸಮ್ ಆಫ್ ಝೀರೋಸ್ ಅಂತ ಮಾಡಬೇಕು. ಸಮ್ ಆಫ್ ಝೀರೋ ಫಾರ್ಮುಲಾ ಏನು, ರಿಲೇಷನ್ಶಿಪ್ ಕೇಳಿದ್ದಲ್ಲ ಅವರು, ಕೊಯಿಫಿಷಿಯಂಟ್ ಮತ್ತು ಇದ್ರ ಮಧ್ಯೆ, ಕೊಯಿಫಿಷಿಯಂಟ್ ಆ್ಯಂಡ್ ಝೀರೋಸ್ ಮಧ್ಯೆ ಸಮ್ ಆಫ್ ಝೀರೋಸ್ ಇದೆಯಲ್ಲ ಫಾರ್ಮುಲಾ, -b/a = ಆಲ್ಫಾ + ಬೀಟಾ. ಈಗ ನೋಡಿ -b/a ಅಂದರೆ ಏನು ಅಂತ ಬೇಕು ನಮಗೆ. ಇದನ್ನು ಕಂಪೇರ್ ಮಾಡಿದರೆ ಯಾವ ಫಾರ್ಮಿಗೆ, ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಲ್ಲ ax² + bx + c ಗೆ ಕಂಪೇರ್ ಮಾಡಿದರೆ a ವ್ಯಾಲ್ಯೂ ಏನಾಗುತ್ತೆ ನೋಡಿ, ಅಲ್ಲೇ ನೋಡಿ a ವ್ಯಾಲ್ಯೂ ಏನಾಗುತ್ತೆ ನೋಡಿ 1 ಅಲ್ವಾ. b ವ್ಯಾಲ್ಯೂ ಏನಾಗುತ್ತೆ ವಿತ್ ಸೈನ್ ಹೇಳಿ +7, c ವ್ಯಾಲ್ಯೂ 10 ಆಗುತ್ತೆ. ಅದನ್ನು ಇದಕ್ಕೆ ಹಾಕ್ತಾ ಇದ್ದಾನೆ, -b/a ಹಾಕ್ತಾ ಇದ್ದಾನೆ. ಮೈನಸ್ ಫಾರ್ಮುಲಾ ಅದು, b ಅಂದರೆ 7 ಡಿವೈಡೆಡ್ ಬೈ a ಅಂದರೆ 1. -7/1 ಏನಾಗುತ್ತೆ, -7 ಆಗುತ್ತಲ್ಲ. ಇದು -b/a. ಆಲ್ಫಾ + ಬೀಟಾ ಮಾಡಿ ಸ್ಟೂಡೆಂಟ್ಸ್, ಇದು ಆಲ್ಫಾ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಇದು ಆಲ್ಫಾ, x = ಇದೆಯಲ್ಲ ಇದು ಆಲ್ಫಾ, -5 ಪ್ಲಸ್ ಬೀಟಾ ಅಂದರೆ ಇದು ಬೀಟಾ, ಏನಿದು -2. ಇದು ನೋಡಿ -5 + ಇಂಟು ಮೈನಸ್ ಅಲ್ಲ, -5 - 2 ಎಷ್ಟಾಯಿತು, -7. ಇಲ್ಲ ಆನ್ಸರ್ ಎಷ್ಟು ಬಂತು, -7 ಇಲ್ಲ ಆನ್ಸರ್ ಎಷ್ಟು ಬಂತು, -7. ಕರೆಕ್ಟ್ ಅಲ್ಲ. ಇದೇನು ಹೇಳಿ, ಸಮ್ ಆಫ್ ಝೀರೋಸ್. ಈಗ ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡೋಣ, ನಾನು ಇಲ್ಲೇ ಮಾಡ್ತೇನೆ. ಪ್ರಾಡಕ್ಟ್ ಆಫ್ ಝೀರೋಸ್ ಏನು ಹೇಳುತ್ತೆ, ಆಲ್ಫಾ ಇಂಟು ಬೀಟಾ = c/a. ಇಲ್ಲಿ ನಾನು ಆಲ್ಫಾ ಇಂಟು ಬೀಟಾ ಮಾಡ್ತೇನೆ. ಆಲ್ಫಾ ಅಂದರೆ ನಾನು ಹೇಳಿದ್ದೆ ಇದು ಆಲ್ಫಾ, ಇದು ಬೀಟಾ ಅಂದರೆ ಯಾವುದಿದು, -5 ಇಂಟು -2. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತಲ್ಲ. 5 × 2 ಏನು 10. ಆಲ್ಫಾ ಇಂಟು ಬೀಟಾ ಎಷ್ಟಾಯಿತು, 10 ಆಯಿತು. ಹಾಗೆ c/a ಮಾಡೋಣ. ಸಿ ಅಂದರೆ ಕಂಪೇರ್ ಮಾಡಿದಾಗ ನಮ್ಮ ಸಿ ಅಂದರೆ ಏನು ಬಂದಿತ್ತು ಇಲ್ಲಿ ನೋಡಿ, 10 ಅಲ್ವಾ, 10. ಎ ಅಂದರೆ ಏನು 1 ಅಲ್ವಾ, 10/1 ಏನು 10. ಇಲ್ಲಿ ನೋಡಿ ಆಲ್ಫಾ ಇಂಟು ಬೀಟಾ = ಏನು ಬಂತು, c/a. ಎರಡು ಆನ್ಸರ್ ಬರಲಿಲ್ವಾ. ಅಲ್ಲಿ ಆಲ್ಫಾ ಪ್ಲಸ್ ಬೀಟಾ = -b/a. ಅದು ವೆರಿಫೈ ಆಗಿದೆ ಅಲ್ವಾ, ಎರಡು ಆನ್ಸರ್ ವೆರಿಫೈ ಆಗಿದೆಯಲ್ಲ. ವೆರಿಫೈ ಅಂದರೆ ಇದೆ, ಕೊಯಿಫಿಷಿಯಂಟ್ ಮತ್ತು ಅದನ್ನು ವೆರಿಫೈ ಮಾಡೋದಂದ್ರೆ ಇದೆ. ದಸ್ ಇದನ್ನು ಬರೀಬೇಕು, ರಿಲೇಷನ್ ಬಿಟ್ವೀನ್ ಝೀರೋ ಆ್ಯಂಡ್ ಕೊಯಿಫಿಷಿಯಂಟ್ಸ್ ಆರ್ ವೆರಿಫೈಡ್. ದಸ್ ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೊಯಿಫಿಷಿಯಂಟ್ ಆರ್ ವೆರಿಫೈಡ್. ಅಷ್ಟೇ, ವೆರಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಬೇಕಾದರೆ ಲಾಸ್ಟಿಗೆ ಬರೀನಿ. ಹೆನ್ಸ್ ಝೀರೋಸ್ ಆಫ್ ಪಾಲಿನಾಮಿಯಲ್ ಆರ್
ಯಾವುದಲ್ಲ -5 ಆ್ಯಂಡ್ 2 ಇದು ನಿಮ್ಮ ಆನ್ಸರ್. ಓಕೆ, ಸೊ ದ ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೊಯಿಫಿಷಿಯೆಂಟ್ಸ್ ಅಂದರೆ ಇದಾಗುತ್ತೆ ಆನ್ಸರ್. ಹೋಪ್ ಸ್ಟೂಡೆಂಟ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಲ್ಮೋಸ್ಟ್ 2-3 ಮಾರ್ಕ್ಸಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ, 2 ಮಾರ್ಕ್ಸಿಗೂ ಕೇಳ್ಬೋದು, ಹೇಳಲಿಕ್ಕಾಗೋದಿಲ್ಲ. ಕೆಲವು ಟೈಮ್ ಪ್ರಿಪರೇಟರಿಲೆಲ್ಲ ಚೇಂಜ್ ಮಾಡ್ತಾರೆ, ಬಟ್ ಬೋರ್ಡಿಗೆ ಜಾಸ್ತಿ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಹೆಚ್ಚಾಗಿ ಫಾಲೋ ಮಾಡ್ತಾರೆ. ಓಕೆ, ಏನಾದರೂ ಡೌಟ್ ಇದ್ದರೆ ಕೇಳಿ ಸ್ಟೂಡೆಂಟ್ಸ್. ಇದರಲ್ಲಿ ಸಮ್ ಆಫ್ ಝೀರೋಸ್ ಬಿಟ್ಟರೆ ಡಿವೈಡ್ ಅಷ್ಟೇ, ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಬಿಟ್ಟರೆ ಡಿವೈಡ್ ಅದ್ರ ಮೇಲೆ ಕೇಳಿದ್ದಾರೆ. ಓಕೆ, ಇಲ್ಲಿಗೆ ಪಾಲಿನಾಮಿಯಲ್ಸ್ ಚಾಪ್ಟರ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. 2-3 ಮಾರ್ಕ್ಸ್ ಇದು ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನಿಮಗೆ ಏನೇ ಹೊರಗಡೆದು ಏನಾದರೂ ಡೌಟ್ಸ್ಗಳಿದ್ರು ಕೂಡ, ಬೇರೆ ಕ್ವಶನ್ ಪೇಪರಲ್ಲಿ ಏನಾದರೂ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕೇಳಿ, ಅದನ್ನು ಕೂಡ ನಾನು ಕ್ಲಾರಿಫೈ ಮಾಡ್ತೇನೆ. ಏನೇ ಡೌಟ್ಸ್ಗಳಿದ್ರು ನಮ್ಮ ಹತ್ರ ಕೇಳಿ, ಆಯಿತಾ? ಯಾವುದಕ್ಕೂ ಕೂಡ ಹೆಸಿಟೇಟ್ ಮಾಡ್ಕೋಬೇಡಿ. ಏನೇ ಡೌಟ್ಸ್ಗಳಿದ್ರು ನಮ್ಮ ಹತ್ರ ಕೇಳಿ, ಅದನ್ನು ಕ್ಲಾರಿಟಿ ಮಾಡ್ತೇನೆ. ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸರಿ ಅಷ್ಟೇ. ಈ ನಂಬರ್ಗೆ ಮೆಸೇಜ್ ಮಾಡಿ ನಾನು ಅದನ್ನು ಕ್ಲಾರಿಫೈ ಕೊಡ್ತೇನೆ. ಓಕೆ, ಇದನ್ನು ರೆಗ್ಯುಲರಾಗಿ ನೋಡ್ತಾ ಇರಿ ಸ್ಟೂಡೆಂಟ್ಸ್. ನಾಳೆಯಿಂದ ನಾನು ನೋಡಿ ಪ್ರಕಾರ ಎಲ್ಲರಿಗೂ 3 ಮಾರ್ಕ್ಸ್ ಸ್ವಲ್ಪ ಟಫ್ ಆಗುತ್ತೆ. ನಾನು ಕೆಲವೊಂದು ಸ್ಟೂಡೆಂಟ್ಸ್ಗಳ ಹತ್ರ ಕೇಳಿದೆ, ಅವ್ರು ಹೇಳಿದ್ದು 3 ಮಾರ್ಕ್ಸ್ ಫಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆಯಿಂದ ನಾನು ನೋಡ್ತೇನೆ, ಒಂದ್ಸತಿ ಯೋಚನೆ ಮಾಡ್ತೇನೆ. 3 ಮಾರ್ಕ್ಸ್ ಸೀರೀಸ್ ಮಾಡ್ತೇನೆ, ಯಾವ್ದು ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಅದನ್ನು ಮಾಡ್ತೇನೆ. ನೆಕ್ಸ್ಟ್ ಡೇ 2 ಮಾರ್ಕ್ಸ್ ಇದು ಮಾಡ್ತೇನೆ. ಅದಾದಮೇಲೆ 1 ಮಾರ್ಕ್ ಇದು MCQ ಮತ್ತು 1 ಮಾರ್ಕ್ಸ್ ಇದು ಮಾಡ್ತೇನೆ. ಅದಾದಮೇಲೆ 4 ಮಾರ್ಕ್ಸ್ ಇದು ಮತ್ತು 5 ಮಾರ್ಕ್ಸ್ ಇದು ಮಾಡ್ತೇನೆ ಸ್ಟೂಡೆಂಟ್ಸ್, ಆಯಿತಾ? ನಿಮಗೆ ಇದು 100% ಯೂಸ್ ಆಗುತ್ತೆ, ಪಕ್ಕಾ ಪ್ರಿಪರೇಟರಿ ಯೂಸ್ ಆಗುತ್ತೆ, ಬೋರ್ಡಿಗಂತೂ ಪಕ್ಕಾ ಯೂಸ್ ಆಗುತ್ತೆ. ಇದೇ ವೀಡಿಯೋಸನ್ನು ನೋಡಿ ನಾನು ಮಾಡೋದನ್ನು ಪರ್ಫೆಕ್ಟ್ ಮಾಡ್ಕೊಂಡೋಗಿ ಗ್ಯಾರಂಟಿ ನೀವು 80ಯಲ್ಲಿ 70+ ತೆಗಿತೀರಾ. ಬಟ್ ಮಾಡೋದನ್ನು ಪರ್ಫೆಕ್ಟ್ ಮಾಡಿ ಸ್ಟೂಡೆಂಟ್ಸ್, ಅರ್ಧಂಬರ್ಧ ಮಾಡಬೇಡಿ, ಆಯಿತಾ? ಏನೇ ಡೌಟ್ಸ್ ಇದ್ರು ಕೇಳಿ, ಆಯಿತಾ? ಇದೆಲ್ಲ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ತಿಳಿಸಿ. ನಮಗೂ ಇದಾಗಿದ್ದರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ತಿಳಿಸಿ, ಆಯಿತಾ? ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.